ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ PUC ಸೆಕೆಂಡರಿಗೆ ಇರುವಂತ ಜಾಬ್ ಅಪ್ಲಿಕೇಶನ್ ನ ಡಿಸ್ಕಷನ್ ಮಾಡೋಣ. ಜಾಬ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟು ಇದು ನಂದು ಎರಡನೇ ವಿಡಿಯೋ. ಈಗಾಗಲೇ ಒಂದು ವಿಡಿಯೋದಲ್ಲಿ ಜಾಬ್ ಅಪ್ಲಿಕೇಶನ್ ಬಗ್ಗೆ ಹೇಳಿರುತ್ತೇನೆ. ಇದು ಕ್ವಶನ್ ಪೇಪರ್, ಎರಡನೇ ಕ್ವಶನ್ ಪೇಪರ್. ಇದು ಹಿಂದಿನ ವಿಡಿಯೋದಲ್ಲಿ 2015 ಮಾರ್ಚ್ ಏಪ್ರಿಲ್ ಎಕ್ಸಾಮ್ ದಂದು ಕ್ವಶನ್ ಪೇಪರ್ ಬಿಡಿಸಿದ್ದೆ. ಇದು 2015 ಸಪ್ಲಿಮೆಂಟರಿ ಎಕ್ಸಾಮ್ ದ ಕ್ವಶನ್ ಪೇಪರ್. ಈ ಒಂದು ವಿಡಿಯೋದೊಳಗ ಯಾವ ರೀತಿಯಲ್ಲಿ ಒಂದು ಜಾಬ್ ಅಪ್ಲಿಕೇಶನ್ ಅನ್ನು ಬರಿಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿದ್ಯಾರ್ಥಿಗಳೇ, ಕ್ವಶನ್ ಯಾವ ರೀತಿ ಇರ್ತೈತಿ ಮೊದಲು ನಾನು ನಿಮಗೆ ಹೇಳ್ತೇನೆ. ಕ್ವಶನ್ ಈ ರೀತಿ ಇರ್ತೈತಿ: ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ in response to the following advertisement which appeared in the Deccan Herald dated 9 March 2015. Write XXX for name and YYY for address. Wanted: First Division Assistant. Qualification: any graduate with knowledge of computer and fluency in Kannada, English and Hindi. Apply to the President, Basaveshwara Education Society, Vidyanagara, Hubballi. ಕ್ವಶನ್ ಈ ರೀತಿ ಇರ್ತೈತಿ. ಇದು ಏನಂತಂದ್ರೆ ನಮಗ ಸಜೆಷನ್, ನಾವೇನ್ ಮಾಡಬೇಕು ಅಂತ ಹೇಳಿದ್ರು. ರೈಟ್ ಎ ಲೆಟರ್, ಒಂದು ಲೆಟರ್ ಬರೀರಿ ನೀವು, ಅರ್ಜಿ, ಇನ್ ರೆಸ್ಪಾನ್ಸ್ ಟು ದಿ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್. ಈ ಬಾಕ್ಸ್ ನೊಳಗ ಒಂದು ಅಡ್ವರ್ಟೈಸ್ಮೆಂಟ್ ಬಂದದ್ದನ್ನ ಕೊಟ್ಟಿವಿ. ಒಂದು ನ್ಯೂಸ್ ಪೇಪರ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಆ ಅಡ್ವರ್ಟೈಸ್ಮೆಂಟ್ ಅನ್ನ ಈ ಬಾಕ್ಸ್ ನಲ್ಲಿ ಕೊಟ್ಟಿವೆ. ಈ ಅಡ್ವರ್ಟೈಸ್ಮೆಂಟ್ ನೋಡಿದವರು ನೀವು ಅದಕ್ಕೆ ಹೆಂಗ ನೀವು ಅರ್ಜಿ ಹಾಕಬೇಕು, ಹೆಂಗ ಅರ್ಜಿ ಬರಿಬೇಕು ಅನ್ನೋದನ್ನ ಒಂದು ಬರೀರಿ. ಅಡ್ವರ್ಟೈಸ್ಮೆಂಟ್ ಯಾವ ಪೇಪರ್ ನಲ್ಲಿ ಬಂದಿದೆ ಅಂತ ಇಲ್ಲಿ ಕೊಡ್ತಾರ. ಡೆಕ್ಕನ್ ಹೆರಾಲ್ಡ್ ಪೇಪರ್ ನಲ್ಲಿ, ನ್ಯೂಸ್ ಪೇಪರ್ ನಲ್ಲಿ ಬಂದಿದೆ. ಯಾವ ಡೇಟಿಗೆ ಯಾವ ಡೇಟಿಗೆ ಅಡ್ವರ್ಟೈಸ್ಮೆಂಟ್ ಬಂದಿದೆ ಅನ್ನೋದನ್ನು ಕೊಡ್ತಾರೆ. ಇಲ್ಲಿ 9 ಮಾರ್ಚ್ 2015 ಅಡ್ವರ್ಟೈಸ್ಮೆಂಟ್ ಬಂದಿದೆ. ಮತ್ತೊಂದು ನಮಗೆ ಇಲ್ಲೇ ಸೂಚನೆಯನ್ನು ಕೊಡ್ತಾರ. ರೈಟ್ XXX ಫಾರ್ ನೇಮ್, YYY ಫಾರ್ ಅಡ್ರೆಸ್. ಇದು ಅಡ್ರೆಸ್ ಅಥವಾ ಫ್ರಾಮ್ ಅಡ್ರೆಸ್ ಅಂತೀವಲ್ಲ, ಏನಾದ್ರೂ ಬರಿಬೇಡ್ರಿ, ಇದನ್ನ ಅಡ್ರೆಸ್ ಬರೀರಿ. ಇದು XXX ನಿಮ್ಮ ಹೆಸರು ಅಂತ ತಿಳ್ಕೊಡ್ರಿ, YYY ನಿಮ್ಮ ಅಡ್ರೆಸ್ ಪತ್ತ ಅಂತ ತಿಳ್ಕೊಡ್ರಿ. ಈ ರೀತಿ ಒಂದು ಕ್ವಶನ್ ಅನ್ನು ಕೊಡ್ತಾರೆ. ಮತ್ತೆಲ್ಲೇ ಕೆಳಗ ಒಂದೊಂದ್ಸಾರಿ ಬಾಕ್ಸ್ ಹಾಕ್ತಾರೆ, ಒಂದೊಂದ್ಸಾರಿ ಬಾಕ್ಸ್ ಹಾಕುದಿಲ್ಲ. ಬಾಕ್ಸ್ ಇರ್ಲಾರ್ದೇನೆ ಮಾಹಿತಿಯನ್ನ ಕೊಡಬಹುದು. ಇಲ್ಲೇನ್ ಕೊಡ್ತಾರಂದ್ರ, ಆಕ್ಚುಲಿ ನ್ಯೂಸ್ ಪೇಪರ್ ನಲ್ಲಿ ಏನ್ ಅಡ್ವರ್ಟೈಸ್ಮೆಂಟ್ ಬಂದಿದೆ ಎಂಬುದನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರ. ಈ ಅಡ್ವರ್ಟೈಸ್ಮೆಂಟ್ ನ್ಯೂಸ್ ಪೇಪರ್ ನ ಬಂದಿರ್ತದ. ಯಾವ ನ್ಯೂಸ್ ಪೇಪರ್ ನ ಬಂದೈತಿ ಇಲ್ಲಿ ಹೇಳಿರ್ತಾರ, ಯಾವ ಡೇಟಿಗೆ ಬಂದೈತಿ ಇಲ್ಲಿ ಹೇಳಿರ್ತಾರ. ನ್ಯೂಸ್ ಪೇಪರ್ಗೆ ಏನ್ ಅಡ್ವರ್ಟೈಸ್ಮೆಂಟ್ ಬಂದೈತಿ ಇಲ್ಲಿ ಕೊಟ್ಟಿರ್ತಾರ. ನ್ಯೂಸ್ ಪೇಪರ್ ನೊಳಗ ಇದೇ ರೀತಿ ಐತಿ, ಅಥವಾ ಸ್ವಲ್ಪ ನೀಡೆಡ್, ರಿಕ್ವೈರ್ಡ್, ವಾಂಟೆಡ್ ಹಿಂಗತೆ ವರ್ಡ್ಸ್ ಇರ್ತಾವಿಲ್ಲ. ಇಲ್ಲಿ ಏನಿರ್ತೈತೆಲ್ಲ ಇದು ಯಾವ ಪೋಸ್ಟಿಗೆ ನೀವು ಅರ್ಜಿ ಹಾಕ್ಬೇಕು ಅನ್ನೋದನ್ನ ಇಲ್ಲಿ ಹೇಳಿರ್ತಾರ. ಅಡ್ವರ್ಟೈಸ್ಮೆಂಟ್ ಕೊಟ್ಟಂತ ಒಂದು ಅಡ್ವರ್ಟೈಸ್ಮೆಂಟ್ ದಲ್ಲಿ ಇರ್ತಕ್ಕಂಥದ್ದು ನಾನು ಇಲ್ಲಿ ಹೇಳಿಕತ್ತೀನಿ. ಇಲ್ಲಿ ಪೋಸ್ಟ್, ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಕರ್ದಾರ ಅನ್ನೋದು ಇಲ್ಲಿ ಇರ್ತೈತಿ. ಆಮೇಲೆ ಇಲ್ಲಿ ನಿಮಗೆ ಏನು ಕ್ವಾಲಿಫಿಕೇಶನ್ ಆಗಿರ್ಬೇಕು ಎಂಬುದನ್ನ ಇಲ್ಲಿ ಬರೆದಿರ್ತಾರೆ. ಇಲ್ಲಿ ಬರ್ದಾರ ಎನಿ ಡಿಗ್ರಿ ಆಗಿರ್ಬೇಕು ನಿಮ್ದು. PUC ಅಥವಾ SSLC ಆದಂತ ಕ್ಯಾಂಡಿಡೇಟ್ಸ್ ಅರ್ಜಿ ಹಾಕ್ಲಿಕ್ಕೆ ಬರೋದಿಲ್ಲ. ಮಿನಿಮಮ್ ಎನಿ ಡಿಗ್ರಿ ಆಗಿರ್ಬೇಕು. ಮತ್ತೇನೋ ಒಂದ್ ಸ್ವಲ್ಪ ಹೇಳ್ತಾರೆ ಇಲ್ಲೇ, ವಿತ್ ನಾಲೆಜ್ ಆಫ್ ಕಂಪ್ಯೂಟರ್ ಅಂತಾರ. ಕಂಪ್ಯೂಟರ್ ನಾಲೆಜ್ ಇರಬೇಕು.
ಎಲ್ಲ ಕ್ರೆಡೆನ್ಷಿಯಲ್ಸ್ ಅಂತ ಕರಿತೀವಿ, ಕ್ವಾಲಿಫಿಕೇಶನ್ ಅಂತ ಕರಿತೀವಿ. ಈ ಕ್ವಾಲಿಫಿಕೇಶನ್ ಇರುವಂತ ವ್ಯಕ್ತಿಗಳು ಅರ್ಜಿ ಹಾಕಬೇಕಾಗತ್ತ ಅಂತ ಹೇಳಿರ್ತಾರ. ನಾವು ಅರ್ಜಿಯನ್ನ ಬರೆಯುವಂತ ಸಮಯದೊಳಗ, ಲೆಟರ್ನ ಬರೀತಕ್ಕಂಥ ಸಂದರ್ಭದೊಳಗ ಇವರೇನು ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ ಕೇಳ್ತಾರಲ್ಲ, ಇದೆಲ್ಲ ನಮಗೆ ಇರುತ್ತದೆ. ನಾನು ಗ್ರಾಜುಯೇಟ್ ಇರುತ್ತೇನೆ, ನನಗೆ ಕಂಪ್ಯೂಟರ್ ನಾಲೆಜ್ ಇರುತ್ತದೆ, ನನಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಬರುತ್ತದೆ ಅಂತಾನೆ ಬರಿಬೇಕಾಗ್ತೈತಿ. ಮತ್ತಿಲ್ಲಿ ಮಾಹಿತಿ ಏನ್ ಕೊಡ್ತಾರಂತಂದ್ರ ಬರೆದಂತ ಲೆಟರ್ನ ಯಾರಿಗೆ ಅಡ್ರೆಸ್ ಮಾಡಬೇಕು ಎಂಬುದನ್ನ ಇಲ್ಲಿ ಕೊಡ್ತಾರೆ. ಈ ಅಡ್ರೆಸ್ ಇದಕ್ಕ ರಿಸೀವರ್ಸ್ ಅಡ್ರೆಸ್ ಅಂತಾರೆ. ಇದು ಫ್ರಾಮ್ ಅಡ್ರೆಸ್, ಇದು ರಿಸೀವರ್ಸ್ ಅಡ್ರೆಸ್, ಇದು ನ್ಯೂಸ್ ಪೇಪರ್ ಹೆಸರು, ಇದು ಅಡ್ವರ್ಟೈಸ್ಮೆಂಟ್ ಬಂದಂತ ಡೇಟ್, ಇಲ್ಲಿ ಏನಿರ್ತೈತಲ್ಲ ಕ್ವಾಲಿಫಿಕೇಶನ್ ಇರ್ತೈತಿ. ಇಷ್ಟೆಲ್ಲ ಮಾಹಿತಿ ನಮಗೆ ಒಂದು ಅಪ್ಲಿಕೇಶನ್ ಬರೀಬೇಕಾದ್ರೆ ಬೇಕಾಗ್ತೈತಿ. ಇದೆಲ್ಲ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿಬಿಟ್ಟು ಅಪ್ಲಿಕೇಶನ್ ಬರೆಯೋ ರೀತಿ ಒಳಗ ಅಪ್ಲಿಕೇಶನ್ ಬರಿತಾ ಬರಿತಾ ಈ ಎಲ್ಲ ಇನ್ಫಾರ್ಮೇಶನ್ ನಾವು ಯೂಸ್ ಮಾಡ್ಬೇಕಾಗ್ತೈತಿ. ಅಪ್ಲಿಕೇಶನ್ ಹಾಗಾದ್ರೆ ಯಾವ ರೀತಿ ಬರೆಯೋದನ್ನ ನೋಡೋಣ ಬನ್ನಿ. ವಿದ್ಯಾರ್ಥಿಗಳೇ, ಇಲ್ಲೊಂದು ನಾನು ಅಪ್ಲಿಕೇಶನ್ ಬರೆದೀನಿ. ನಿಮಗೆ ಅಪ್ಲಿಕೇಶನ್ ಹೇಗಿರುತ್ತಂದ್ರೆ ಇದಕ್ಕೆ ಸೆಂಡರ್ಸ್ ಅಡ್ರೆಸ್ ಅನ್ಬೇಕು, ಇದಕ್ಕೆ ಡೇಟ್ ಲೈನ್ ಅಂತ ಅನ್ಬೇಕು. ಆದರೆ ಎಕ್ಸಾಮ್ದಲ್ಲಿ ಸೆಂಡರ್ಸ್ ಅಡ್ರೆಸ್ ಅಂತ ಬರೀಬಾರ್ದು, ಡೇಟ್ ಲೈನ್ ಅಂತ ಬರೀಬಾರ್ದು. ಇದು ಯಾವ ಸ್ಟೆಪ್ ಅನ್ನೋದು ನಮಗೆ ಗೊತ್ತಿರಬೇಕು. ಇದಕ್ಕೆ ಸೆಂಡರ್ಸ್ ಅಡ್ರೆಸ್ ಅನ್ಬೇಕು, ಇದಕ್ಕೆ ಡೇಟ್ ಲೈನ್ ಅನ್ಬೇಕು, ಇದಕ್ಕೆ ರಿಸೀವರ್ಸ್ ಅಡ್ರೆಸ್ ಅಂತೀವಿ. ಈ ಸ್ಟೆಪ್ಗೆ ಸ್ಯಾಲ್ಯುಟೇಷನ್ ಅಂತೀವಿ, ಈ ಸ್ಟೆಪ್ಗೆ ಸಬ್ಜೆಕ್ಟ್ ಅನ್ಬೇಕು, ಇದಕ್ಕೆ ರೆಫರೆನ್ಸ್ ಅಂತೀವಿ, ಇದಕ್ಕೆ ಬಾಡಿ ಆಫ್ ದ ಲೆಟರ್ ಅಂತೀವಿ, ಇದಕ್ಕೆ ಕನ್ಕ್ಲೂಷನ್ ಅಂತೀವ್ರಿ, ಇದಕ್ಕೆ ಸಿಗ್ನೇಚರ್ ಅಂತೀವಿ. 3 ಸ್ಟೆಪ್ 3 ಲೈನ್ಸ್ ಸೇರಿಸಿ. ಇದಕ್ಕೆ ಎನ್ಕ್ಲೋಸರ್ಸ್ ಅಂತೀವಿ, ಇದಕ್ಕೆ ಬಯೋಡಾಟಾ ಅಂತೀವ್ರಿ. ಇಷ್ಟು ಸ್ಟೆಪ್ಸ್ಗಳನ್ನ ಬರಿಬೇಕ್ರಿ. ಈ ಸ್ಟೆಪ್ಸ್ಗಳನ್ನ ಬರೆಯುವಂತ ಸಮಯದೊಳಗ ಒಂದಿಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸ್ ನಾವು ಪಾಲಿಸಬೇಕಾಗ್ತೈತಿ. ಎಲ್ಲಾ ಸ್ಟೆಪ್ಸ್ಗಳು ಮಾರ್ಜಿನ್ ಹಚ್ಚಿರಬೇಕು. ನಂಬರ್ 1. ನಂಬರ್ 2, ಒಂದು ಸ್ಟೆಪ್ ಮುಗಿದ ಮೇಲೆ ಒಂದು ಸ್ಪೇಸ್ ಇರಬೇಕು. ನಂಬರ್ 3, ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎವ್ರಿ ಲೈನ್ ಸೇಮ್ ಇರಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೇ ಐತಿ, ಇದು ಇಲ್ಲೇ ಐತಿ, ಇದು ಇಲ್ಲೇ ಐತಿ, ಒಂದ್ರ ಕೆಳಗೆ ಒಂದಿರ್ಬೇಕು. ಇದು ಇಲ್ಲೇ, ಇದೊಂದು ಸ್ವಲ್ಪ ಮುಂದೆ ದ ಪ್ರೆಸಿಡೆಂಟ್ ಅಂತದ, ಇಲ್ಲಿ ಟಿ ಇಲ್ಲಿ ಸ್ಟಾರ್ಟ್ ಮಾಡ್ದಿ, ಬಸವೇಶ್ವರ ಇಲ್ಲಿಂದ ಸ್ಟಾರ್ಟ್ ಮಾಡ್ದಿ ಅಂತಂದ್ರೆ ತಪ್ಪಾಗ್ತೈತಿ. ಎಂಡಿಂಗ್ ಪಾಯಿಂಟ್ ಎಲ್ಲರ ಇರ್ಲಿ, ಸ್ಟಾರ್ಟಿಂಗ್ ಪಾಯಿಂಟ್ ಸೇಮ್ ಇರ್ಬೇಕಾಗ್ತೈತಿ. ನಂಬರ್ 1 ಇನ್ನೊಂದ್ಸಲ ಎಲ್ಲ ಸ್ಟೆಪ್ಸ್ಗಳು ಲೆಫ್ಟ್ಗೆ ಬರಿಬೇಕು. ನಂಬರ್ 2, ಒಂದು ಸ್ಟೆಪ್ ಬರೆದ ಮೇಲೆ ಒಂದು ಸ್ಪೇಸ್ ಬರಬೇಕು. ನಂಬರ್ 3, ಪ್ರತಿ ಲೈನಿನ ಸ್ಟಾರ್ಟಿಂಗ್ ಪಾಯಿಂಟ್ ಸೇಮ್ ಇರಬೇಕು. ನಂಬರ್ 4, ಯಾವುದೇ ಪಂಕ್ಚುಯೇಷನ್ ಮಾರ್ಕ್ ಇವ್ರದ್ದು ಇರೋದಿಲ್ಲ. ಇಲ್ಲೆಲ್ಲ ಮೊದಲು ಇರ್ತಿತ್ತು, ರೆಸ್ಪೆಕ್ಟೆಡ್ ಸರ್ ಆದ್ಮೇಲೆ ಕಾಮ ಕೊಡ್ತಿದ್ವಿ. ಈಗ ಯಾವುದೇ ಪಂಕ್ಚುಯೇಷನ್ ಮಾರ್ಕ್ ಕೊಡಬಾರ್ದು. ಬಾಡಿ ಆಫ್ ದ ಲೆಟರ್ ಅಲ್ಲಿ ಮಾತ್ರ ಪಂಕ್ಚುಯೇಷನ್ ಮಾರ್ಕ್ ಬರ್ತಾವ್ರಿ. ಉಳಿದ ಯಾವುದೇ ಸ್ಟೆಪ್ ನಲ್ಲಿ ಪಂಕ್ಚುಯೇಷನ್ ಮಾರ್ಕ್ ಅನ್ನ ಯೂಸ್ ಮಾಡಬಾರ್ದು. ಪಂಕ್ಚುಯೇಷನ್ ಮಾರ್ಕ್ ಅಂದ್ರೆ ಕಾಮ, ಫುಲ್ ಪಾಯಿಂಟ್ ಇಂಥವು. ಆಮೇಲೆ ನೆಕ್ಸ್ಟ್ ನಂಬರ್ ಇಂಪಾರ್ಟೆಂಟ್ ಅಂದ್ರೆ ಏನು ಅಂತಂದ್ರೆ ಪ್ಯಾರಾಗ್ರಾಫ್ ಮಾಡುವಾಗಿಲ್ಲ ಎಲ್ಲೂ. ಈವನ್ ಬಾಡಿ ಆಫ್ ದ ಲೆಟರ್ ನಲ್ಲಿ ನೋಡ್ರಿ ಪ್ಯಾರಾಗ್ರಾಫ್ ಇಲ್ಲ. ಪ್ಯಾರಾಗ್ರಾಫ್ ಅಂದ್ರೆ ಏನ್ರಿ, ಒಂದು 5 ಸ್ಪೇಸಸ್ ಮುಂದಕ್ಕೆ ಬಂದು ಲೈನ್ ಸ್ಟಾರ್ಟ್ ಮಾಡ್ತೀವಲ್ಲ, ಇವತ್ತಿನ ಲೆಟರ್ ರೈಟಿಂಗ್ ಸ್ಟೈಲ್ದೊಳಗ ಪ್ಯಾರಾಗ್ರಾಫ್ ಮಾಡುವಾಗಿಲ್ಲ. ಪ್ರತಿ ಲೈನು ಮಾರ್ಜಿನ್ ಹಚ್ಚಿನ ಸ್ಟಾರ್ಟ್ ಆಗಬೇಕು. ಇಷ್ಟೆಲ್ಲ ಜನರಲ್ ಇನ್ಸ್ಟ್ರಕ್ಷನ್ ಇಟ್ಕೊಂಡು ಒಂದು ಲೆಟರ್ ರೈಟಿಂಗ್ ಅನ್ನ ಬರೀದನ್ನ ನೋಡೋಣ. ಇವಾಗ ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಮಾಹಿತಿನ ಸರಿಯಾಗಿ ನೋಡ್ಕೋಬೇಕೆಲ್ಲ ಮಾಹಿತಿ ಬೇಕಾಗ್ತೈತಿ. ಈ ಎಲ್ಲ ಮಾಹಿತಿ ನಮಗೆ ಬೇಕು ಲೆಟರ್ ಬರೆಯುವಾಗ. ಯಾವ ನ್ಯೂಸ್ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆ, ಹೆಸರು ಏನೋದ್ರದ್ದು ಅದು ಬೇಕಾಗ್ತೈತಿ. ಯಾವ ಡೇಟಿಗೆ ಬಂದಿದೆ ಇದು ಬೇಕಾಗ್ತೈತಿ. ನಾವು ಸೆಂಡರ್ಸ್ ಅಡ್ರೆಸ್ ಅನ್ನು ಏನ್ ಬರಿಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತಾರೆ, ಇದನ್ನು ಕೂಡ ನೋಡ್ಬೇಕಾಗ್ತೈತಿ. ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಾರ ಇಲ್ಲಿರ್ತೈತಿ ನೋಡಿ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಇದನ್ನ ನೋಡ್ಬೇಕಾಗ್ತೈತಿ. ಆಮೇಲೆ ಏನ್ ಕ್ವಾಲಿಫಿಕೇಶನ್ ಬೇಕಂತಾರ ಅವರು ಕ್ವಶನ್ ಇದ್ರೊಳಗ, ಏನ್ ಅಡ್ವರ್ಟೈಸ್ಮೆಂಟ್ ಒಳಗ ಆ ಕ್ವಾಲಿಫಿಕೇಶನ್ ಅಲ್ಲಿ ಏನೇನ್ ಐತಿ ಅದನ್ನ ನೋಡ್ಬೇಕಾಗ್ತೈತಿ. ಗ್ರಾಜುಯೇಟ್ ವಿತ್ ಕಂಪ್ಯೂಟರ್ ನಾಲೆಜ್, ಫ್ಲೂಯೆನ್ಸಿ ಇನ್ ಕನ್ನಡ, ಇಂಗ್ಲಿಷ್ ಅಂಡ್ ಹಿಂದಿ ಇದು. ಆಮೇಲೆ ರಿಸೀವರ್ಸ್ ಅಡ್ರೆಸ್ ಎಲ್ಲಿಗೆ ಅರ್ಜಿ ಹಾಕ್ಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ಇದೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಇಲ್ಲಿ
ಲೆಟರ್ನ ಬರಿಬೇಕಾಗ್ತೈತಿ ವಿದ್ಯಾರ್ಥಿಗಳೇ. ಮೊದಲನೇ ಸ್ಟೆಪ್ ಸೆಂಟರ್ಸ್ ಅಡ್ರೆಸ್. ಸೆಂಟರ್ಸ್ ಅಡ್ರೆಸ್ ಅವ್ರೇನಂತಾರ, ರೈಟ್ XXX ಫಾರ್ ಯುವರ್ ನೇಮ್, YYY ಫಾರ್ ಯುವರ್ ಅಡ್ರೆಸ್ ಅಂತಾರಲ್ಲ, ಅದಕ್ಕೆ XXX ಇದು ನಿಮ್ಮ ನೇಮ್ ಆಗ್ತೈತಿ, YYY ನಿಮ್ಮ ಅಡ್ರೆಸ್ ಆಗ್ತೈತಿ. ಇಷ್ಟು ಬರ್ದು ಅದನ್ನ ಬಿಟ್ಟು ಒಂದು ಸ್ಪೇಸ್ ಬಿಟ್ಟು ಸೆಕೆಂಡ್ ಸ್ಟೆಪ್ ಡೇಟ್ ಲೈನ್ ಬರಿಬೇಕು. ಡೇಟ್ ಲೈನ್ ಹೆಂಗಿರ್ಬೇಕಂತಂದ್ರೆ ನಾವು ಯೂಸುವಲ್ಲಿ ಬರಿತೀವಲ್ಲ 9/3 ಹಿಂಗತೆ ಸ್ಪೇಸ್ ಹಾಕಿ ಆ ರೀತಿ ಡೇಟ್ ಲೈನ್ ಬರಿಬಾರ್ದು, ಅದು ತಪ್ಪಾಗ್ತೈತಿ. ಡೇಟ್ ಲೈನ್ ಅಂದ್ರೆ ಡೇಟ್ ಯಾವ ಡೇಟ್ ಬರಿಬೇಕು ಅಂತಂದ್ರೆ ನಿಮ್ದು ಎಕ್ಸಾಮ್ ಯಾವ ಡೇಟ್ಗೆ ಎಕ್ಸಾಮ್ ಇರ್ತದೆ ಅವತ್ತಿನ ಡೇಟ್ ಬರೆದು ಬಿಡ್ರಿ. ಕ್ವಶನ್ ಪೇಪರ್ ನಲ್ಲಿ ಕ್ವಶನ್ ಕೂಡ ಅದ ಡೇಟ್ ನಲ್ಲಿ ಬಂದಿರ್ತದ. ಇಲ್ಲೇ ಡೇಟ್ ಇರ್ತೈತಿ ನೋಡ್ರಿ, ಈ ಡೇಟ್ ಬಂದ. ಅಡ್ವರ್ಟೈಸ್ಮೆಂಟ್ ಯಾವ ಡೇಟಿಗೆ ಬಂದಿರ್ತೈತಿ ಅದ ಡೇಟ್ಗೆ ನಿಮ್ಮ ಲೆಟರ್ ಇರಲಿ. ಮಾರ್ನಿಂಗ್ ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ, ಆಫ್ಟರ್ನೂನ್ ಲೆಟರ್ ಬರೀತೀರಿ. ಡೇಟ್ ಅನ್ನು ಹೆಂಗ್ ಬರಿಬೇಕು, ಡೇಟ್ 09 ಅಂತ ಬರಿಬೇಕು, 20 ಅಂತ ಬರಿಬೇಕು, 30 ಅಂತ ಬರಿಬೇಕು, 10 ಅಂತ ಬರಿಬೇಕು, 15 ಅಂತ ಬರಿಬೇಕು. ಬರೆದು ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅವ್ರೇನ್ ಮಂತ್ ಕೊಟ್ಟಿರ್ತಾರ ಮಂತ್ ಹೆಸರು ಬರಿಬೇಕು. ಹೆಸರು ಬರಿಬೇಕ್ರಿ, 2015 ಅನ್ಬೇಕು. ಡೇಟ್ ಹಿಂಗೆ ಬರಿಬೇಕು, ಬೇರೆ ರೀತಿಯಲ್ಲಿ ಡೇಟ್ ಬರೆದ್ರೆ ಕನ್ಸಿಡರ್ ಆಗುದಿಲ್ಲ. ಇದು ಎಲ್ಲ ಬರಿಬಾರ್ದು. ಇದು 9/3 ಹಿಂಗತೆ ಅದೆಲ್ಲ ಬರಿಬಾರ್ದು. ಇದು ಎರಡನೇ ಸ್ಟೆಪ್ ಮುಗಿದ ಮೇಲೆ ಮೂರನೇ ಸ್ಟೆಪ್ ರಿಸೀವರ್ಸ್ ಅಡ್ರೆಸ್. ಇಲ್ಲೇನು ರಿಸೀವರ್ಸ್ ಅಡ್ರೆಸ್ ಏನ್ ಕೊಟ್ಟಿರ್ತಾರ ನೋಡ್ರಿ ಇವರು, ಇಲ್ಲೇನು ಅಪ್ಲೈ ಟು ಅಂತಾರಲ್ಲ, ಇದು ರಿಸೀವರ್ಸ್ ಅಡ್ರೆಸ್. ದ ಪ್ರೆಸಿಡೆಂಟ್ ಹಿಂಗತೆ ಕೊಟ್ಟಾರ. ಕ್ವಶನ್ ಹಿಂಗತೆ ಕೊಟ್ಟರೆ ನಿಮಗೆ ಏನು ಇದೇ ರೀತಿನ ಬರ್ಕೋತೀರಿ. ಒಂದೊಂದ್ಸಾರಿ ಕ್ವಶನ್ ಅನ್ನು ಹೆಂಗ್ ಕೊಡ್ತಾರಂದ್ರ ದ ಪ್ರೆಸಿಡೆಂಟ್ ಕಾಮ ಬಸವೇಶ್ವರ ಎಜುಕೇಶನ್ ಸೊಸೈಟಿ ಕಾಮ ವಿದ್ಯಾನಗರ ಕಾಮ ಹುಬ್ಬಳ್ಳಿ ಫುಲ್ ಪಾಯಿಂಟ್, ಈ ರೀತಿ ಒಂದ್ರ ಮುಂದೆ ಒಂದು ಕೊಡ್ತಾರ. ಹಾಗೇನಾದ್ರೂ ಒಂದ್ರ ಮುಂದೆ ಒಂದು ಕೊಟ್ರೂ ಕೂಡ ನಾವು ಆನ್ಸರ್ ಬರೆಯೋದು ಇದೇ ರೀತಿನ ಬರಿಬೇಕು. ಯಾವ ಹುದ್ದೆ ಯಾರಿಗೆ ಹಾಕ್ಲಿಕ್ಕತ್ತಿ ನಾವು, ಪ್ರೆಸಿಡೆಂಟ್ಗೋ ಸೆಕ್ರೆಟರಿಗೋ, ಅದನ್ನ ಮೊದಲು ಬರ್ಕೋಬೇಕು. ಯಾವ ಸಂಸ್ಥೆಯವರವರು ಆ ಸಂಸ್ಥೆ ಹೆಸರನ್ನ ಇಲ್ಲಿ ಎರಡನೇ ಲೈನ್ದ ಬರಿಬೇಕು. ಆ ಸಂಸ್ಥೆ ಯಾವ ಏರಿಯಾದಲ್ಲಿದೆ ಏರಿಯಾನ ಇಲ್ಲಿ ಬರ್ಕೋಬೇಕು. ಆ ಸಂಸ್ಥೆ ಯಾವ ಊರಲ್ಲಿದೆ ಆ ಊರನ್ನ ಇಲ್ಲಿ ಬರ್ಕೋಬೇಕು. ಈ ರೀತಿಯಲ್ಲಿ ನಾವು ರಿಸೀವರ್ಸ್ ಅಡ್ರೆಸ್ ಅನ್ನ ಬರಿಬೇಕಾಗ್ತೈತಿ. ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಇದು ಸ್ಯಾಲ್ಯುಟೇಷನ್ ಸ್ಟೆಪ್. ರೆಸ್ಪೆಕ್ಟೆಡ್ ಸರ್ ಅಂತ ಬರಿಬೇಕು. ಯಾವುದೇ ಪೋಸ್ಟ್ಗೆ ಇರಲಿ, ಯಾವುದೇ ವ್ಯಕ್ತಿಗೆ ಇರಲಿ ಲೆಟರ್ ರೆಸ್ಪೆಕ್ಟೆಡ್ ಸರ್ ಇದು ಕಾಮನ್, ಎಲ್ಲ ಲೆಟರ್ಗೂ ಇದೆ ಅಪ್ಲೈ ಆಗ್ತೈತಿ. ಬೇರೆ ಏನು ಬರಿಬೇಕಾದಂತದ್ದು ಅವಶ್ಯಕತೆ ಇಲ್ಲ. ರೆಸ್ಪೆಕ್ಟೆಡ್ ಸರ್ ಅಂತ ಬರಿ, ಕಾಮ ಗಿಮ ಯಾವುದೇ ಪಂಕ್ಚುಯೇಷನ್ ಮಾರ್ಕ್ ಯೂಸ್ ಮಾಡ್ಬೇಡ್ರಿ, ಸರಿನಾ? ರೆಸ್ಪೆಕ್ಟೆಡ್ ಸರ್ ಅಂತ ಬರಿಬೇಕು. ವಿದ್ಯಾರ್ಥಿಗಳು ಕ್ಲಿಯರ್ ಆಗ್ತತಿಲ್ರಿ? ಇದು ಸೆಂಡರ್ಸ್ ಅಡ್ರೆಸ್, ಇದು ಡೇಟ್ ಲೈನ್, ಇದು ರಿಸೀವರ್ಸ್ ಅಡ್ರೆಸ್, ಇದು ಸ್ಯಾಲ್ಯುಟೇಷನ್ ರೆಸ್ಪೆಕ್ಟೆಡ್ ಸರ್. ಇದು ಸಬ್ಜೆಕ್ಟ್. ನೆಕ್ಸ್ಟ್ ಸಬ್ಜೆಕ್ಟ್ ಯಾವ ಸ್ಟೆಪ್ಪಿನ ಹೆಸರನ್ನು ನಾವು ಬರೀದಿಲ್ಲ ವಿದ್ಯಾರ್ಥಿಗಳಿಗೆ. ಈಗ ಸೆಂಟರ್ಸ್ ಅಡ್ರೆಸ್ ಅಂತ ಐತಿ, ಇದೇನು ಬರ್ದಿವೇನ್ರಿ ನಾವಿಲ್ಲಿ ಫ್ರಾಮ್ ಅಂತ ಬರೀತಾರಲ್ಲ, ಏನು ಅವಶ್ಯಕತೆ ಇಲ್ರಿ, ಬರಿಬೇಡ್ರಿ. ಫ್ರಾಮ್ ಅಂತ ಬರಿಬೇಡ್ರಿ, ಡೇಟ್ ಅಂತ ಬರಿಬೇಡ್ರಿ, ಟು ಅಂತ ಬರಿಬೇಡ್ರಿ, ಏನ್ ಬೇಡ, ಹಿಂಗ ಸಾಕು. ಈಗ ಬರ್ದಿಲ್ಲ ಬೆಸ್ಟ್ ಇದು. ಆದರೆ 2 ಸ್ಟೆಪ್ಪಿನ ಹೆಸರು ನಾವು ಬರಿಬೇಕಾಗ್ತೈತಿ. ಇಲ್ಲಿ 2-3 ಸ್ಟೆಪ್ಪಿನ ಹೆಸರು ಬರಿ. 2 ಸ್ಟೆಪ್ಪಿನ ಹೆಸರು ಸಬ್ಜೆಕ್ಟ್ ಅಂತ ಬರಿಬೇಕ್ರಿ. ಸಬ್ಜೆಕ್ಟ್ ಸ್ಟೆಪ್ಪಿನ ಹೆಸರು ಇದು, ಆ ಹೆಸರು ಬರಿಬೇಕಾಗ್ತೈತಿ. ಸಬ್ಜೆಕ್ಟ್ ಅಂತ ಹೇಳಿ SUB ಅಂತ ಬರಿಬೇಕು. ಬರದ ಕಾಲನ್ ಕೊಡ್ಬೇಕು. ಕೊಟ್ಟು ಸಬ್ಜೆಕ್ಟ್ ಯಾವ ರೀತಿ ಬರಿಬೇಕು ಅನ್ನೋದನ್ನ ಒಂದ್ ಲೈನ್ ಬಹಟ್ ಹಾಕ್ಬೇಕು. ಹುಡುಗರು, ಸಾಧಾರಣ ಹುಡುಗರು, ವಯಸ್ಸು ಇರ್ತಕ್ಕಂಥ ಹುಡುಗರಿಗೆ ಏನು ಸಮಸ್ಯೆ ಇಲ್ಲ, ಹೆಂಗ್ ಬೇಕಂದ್ರೆ ಅವ್ರು ಬರೀತಾರೆ. ಹೆಂಗ್ ಬರಿಬೇಕಂದ್ರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ನಾನ್ ನಮ್ಮ ಹುಡುಗರು ಹೆಂಗ ಕಲಿಸ್ತೇನೆ, ಒಂದ್ಸಲ ಬಹಟ್ ಹಾಕ್ಬಿಡ್ತೈತೆ. ನಾವು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂದು ಯಾವ ಹುದ್ದೆಗಂತೇಳಿ ಕೊಟ್ಟಿರ್ತಾರಲ್ಲ ಯಾವ ಹುದ್ದೆ ಅಂತೇಳಿ ಆ ಹುದ್ದೆನ ನಾವು ಬರಿಬೇಕು. ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಕ್ಲಾರ್ಕ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಪ್ರೊಫೆಸರ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಹೆಡ್ ಮಾಸ್ಟರ್. ಅವ್ರೇನ್ ಕೊಟ್ಟಿರ್ತಾರ ಅದನ್ನೆಲ್ಲ ಬರಿಬೇಕು. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಇದು ರೆಡಿಮೇಡ್ ಇರಬೇಕು. ನೆಕ್ಸ್ಟ್ ಸ್ಟೆಪ್ ರೆಫರೆನ್ಸ್ ಅಂತ ಹೇಳಿ, ಇದರ ಹೆಸರು ಕೂಡ ಬರಿಬೇಕಾಗ್ತೈತಿ. ಯಾವ ಸ್ಟೆಪ್ಪಿನ ಹೆಸರು ಬರಿಬೇಕು, ಯಾವ ಸ್ಟೆಪ್ಪಿನ ಹೆಸರು ಬರಿಬಾರ್ದು ಗಮನದಲ್ಲಿ ಇರಬೇಕು. ಇದನ್ನು ಬರಿಬೇಕಾಗ್ತೈತಿ. ರೆಫರೆನ್ಸ್ RF ಅಂದ್ರೆ ರೆಫರೆನ್ಸ್ ಅಂದ್ರೆ ಏನು ಅಂತಂದ್ರೆ, ನೀವು ಅರ್ಜಿ ಹಾಕ್ಲಿಕ್ಕತ್ತಿರಲ್ಲ,
ಎಲ್ಲಿ ನೋಡಿರಿ ನೀವು ಅಡ್ವರ್ಟೈಸ್ಮೆಂಟ್, ಏನ್ ಯಾವ ಬೇಸ್ ಮೇಲೆ ನೀವು ಅರ್ಜಿ ಹಾಕ್ಲಿಕ್ಕತ್ತೀರಿ? ಸುಮ್ಮನೆ ನಿಮ್ದೊಂದು BEd ಮುಗಿತ ಅಂದ ತಕ್ಷಣ ನೀವು ಅರ್ಜಿ ಹಾಕ್ಲಿಕ್ಕತ್ತೀರಾ? ಅಥವಾ ನಿಮ್ದು BA ಮುಗೀತು ಅಂತ ತಿಳ್ಕೊಂಡು ನಿಮ್ದೊಂದು ಎಲ್ಲರೂ ಸುಮ್ಮನೆ ಅರ್ಜಿ ಹಾಕ್ಲಿಕ್ಕತ್ತೀರ? ಅವ್ರು ಕರೆದ್ರು ಅರ್ಜಿ ಹಾಕುದು, ಕರೀಲಿಕ್ಕೂ ಅರ್ಜಿ ಹಾಕುದನು, ಹಂಗಿರೋದಿಲ್ಲ. ಆದ್ರಿಂದ ನಾವಿಲ್ಲೇ ಹೇಳ್ಬೇಕದ ಸರ್, ನಿಮ್ಮ ಅಡ್ವರ್ಟೈಸ್ಮೆಂಟ್ ಬಂದಿತ್ತಲ್ರಿ, ಇಂಥ ಪೇಪರಿಗೆ ಬಂದಿತ್ತಲ್ಲ ಸರ್, ಇಂಥ ಡೇಟಿಗೆ ಬಂದಿತ್ತಲ್ಲ ಸರ್, ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೇನೆ ಸರ್ ಅಂತ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕಲು ಏನು ಸೋರ್ಸ್, ಏನು ರೆಫರೆನ್ಸ್ ಅನ್ನೋದನ್ನ ಇಲ್ಲಿ ಬರಿಬೇಕು. ಅಂದ್ರೆ ಇಷ್ಟೇ, ಯಾವ ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆ, ಯಾವ ಡೇಟಿಗೆ ಬಂದಿದೆ ಅನ್ನೋದನ್ನ ಇಲ್ಲಿ ಬರಿಬೇಕಾಗ್ತತಿ. ಇದೇ ರೆಫರೆನ್ಸ್. ಇವರಿಗೆ ಇವರ ಅಡ್ವರ್ಟೈಸ್ಮೆಂಟ್ ಅಂತೀನಿ. ಸರ್ ನನಗೆ ಏನ್ ರೆಫರೆನ್ಸ್ ಅಂತಂದ್ರ ನಿಮ್ಮ ಅಡ್ವರ್ಟೈಸ್ಮೆಂಟ್ ಸರ್, ಇವರ ಅಡ್ವರ್ಟೈಸ್ಮೆಂಟ್, ಇವರಂದ್ರೆ ಯಾರಿಲ್ಲ, ದ ಪ್ರೆಸಿಡೆಂಟ್. ಇವರ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಅಂತ ಬರಿಬೇಕು, ಬಿಟ್ರೆ ನಡ್ತೈತಿ. ಇವರ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ಡೆಕ್ಕನ್ ಹೆರಾಲ್ಡ್ ಡೇಟೆಡ್ 9 ಮಾರ್ಚ್ 2015 ಅಂತ ತಿಳ್ಕೊಂಡು ಬರ್ಕೋಬೇಕಾಗ್ತೈತಿ. ಓಕೆ ವಿದ್ಯಾರ್ಥಿಗಳು, ಬರ್ರಿ. ಇಲ್ಲೊಂದು ನಾನು ಫುಲ್ ಪಾಯಿಂಟ್ ಕೊಟ್ಟಿನಿ, ಇದು ನೋಡು, ಕೊಡ್ರಿ ಫುಲ್ ಪಾಯಿಂಟ್ ಕೊಡ್ರಿ. ಇಲ್ಲ ಕೊಡದಿದ್ರು ನಡೀತೈತಿ, ಇಲ್ಲಿ ಕೊಟ್ಟಿಲ್ಲ, ಬೇಕಾಗಿಲ್ಲ, ಇಲ್ಲಿ ಫುಲ್ ಪಾಯಿಂಟ್ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ಫುಲ್ ಪಾಯಿಂಟ್ ಬೇಕಾಗಿಲ್ಲ, ಕೊಡೋದೇನು ಬ್ಯಾಡ್ರಿ, ತಗದ್ಬಿಡ್ರಿ. ಯಾವುದೇ ಪಂಕ್ಚುಯೇಷನ್ ಮಾರ್ಕ್ ಇಲ್ಲ ಅಂತ ಹೇಳಿನಲ್ರಿ ನಾನು, ಬೇಡ ಫುಲ್ ಪಾಯಿಂಟ್. ಆಮೇಲೆ ಸ್ಪೇಸ್ ಬಿಟ್ಕೊಂಡು ರೆಫರೆನ್ಸ್ ಆದ್ಮೇಲೆ ಬಾಡಿ ಆಫ್ ದ ಲೆಟರ್ ಬರ್ತೀರಿ. ಬಾಡಿ ಆಫ್ ದ ಲೆಟರ್ನೊಳಗ ಸರಿಯಾಗಿ 3 ಸೆಂಟೆನ್ಸ್ಗಳನ್ನ ನಾವು ಬರೆದ್ರೆ ಸಾಕಾಗ್ತೈತಿ. 3 ಸೆಂಟೆನ್ಸ್, ಟೋಟಲಿ ಲೈನ್ಸ್ 2, 3, 3, 4 ಆಗ್ಬಹುದು. ಸೆಂಟೆನ್ಸ್ 3. ಏನಂದ್ರೆ, ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ಡೆಕ್ಕನ್ ಹೆರಾಲ್ಡ್. ಹಿಂಗಂದ್ರೆ ಏನಂತಂದ್ರೆ, ನಾ ಅರ್ಜಿ ಹಾಕ್ಲಿಕ್ಕೆ ಏನಂತಂದ್ರೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿನ್ರಿ ಸರ್ ಅಂತೇಳಿ ಏನ್ ಹೇಳ್ಬೇಕು. ಇನ್ ರೆಸ್ಪಾನ್ಸ್ ಟು ಅಂದ್ರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಯುವರ್ ಅಡ್ವರ್ಟೈಸ್ಮೆಂಟ್, ಇವರಂದ್ರೆ ಇಲ್ಲಿ ಬರ್ತಾರಲ್ಲ ಇವರು ಪ್ರೆಸಿಡೆಂಟ್ ಅವರು. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ಡೆಕ್ಕನ್ ಹೆರಾಲ್ಡ್. ಸರ್ ನಿಮ್ಮ ಡೆಕ್ಕನ್ ಹೆರಾಲ್ಡ್ ನಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ಬಂದಿದೆಯಲ್ಲ, ಆನ್ 9th ಮಾರ್ಚ್ 2015 ಬಂದೈತಲ್ಲ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಐ ವುಡ್ ಲೈಕ್ ಟು ಸೆಂಡ್ ಮೈ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ಇದು ಒಂದು ಸೆಂಟೆನ್ಸ್ ಅಂತ ಬರಿಬೇಕ್ರಿ. ಇದು ಸಾಧಾರಣ ಹುಡುಗರು ಏನ್ ಮಾಡ್ಬಿಡ್ಬೇಕಂದ್ರೆ ಇದನ್ನ ಬಾಹ್ಯಾಟ್ ಮಾಡಿಬಿಡ್ಬೇಕ್ರಿ. ಇದನ್ನ ಒಂಚೂರು ಯಾವಾಗಾರ ಕೂತಾಗ ನಿಂತಾಗ ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್, ಇದನ್ನ ಗಟ್ಟಿ ಆಗ್ಬಿಡ್ಬೇಕ್ರಿ. ಯಾವ ಪೇಪರ್ಗೆ ಬಂದಿರ್ತೈತಿ ಆ ಕ್ವಶನ್ ಅಲ್ಲಿ ಆ ಪೇಪರ್ ಹೆಸರು ಬರ್ಕೋಬೇಕು. ಯಾವ್ದಾರ ಒಂದು ಗಟ್ಟಿ ಮಾಡಿ ಅದನ್ನ ಎಲ್ಲ ಕಡೆ ಬರ್ಕೊಂತ ಹೆಂಗೋ ಬರ್ತೈತ್ರಿ, ಹೌದಲ್ರಿ? ಇಲ್ಲ, ಇದು ಗಟ್ಟಿ ಮಾಡ್ಕೋಬೇಕು, ಇದನ್ನ ಬಿಡ್ಕೋಬೇಕು. ಇಲ್ಲೇನ್ ಮಾಡ್ಕೋಬೇಕಂದ್ರೆ ಪೇಪರ್ ಹೆಸರು ಬಂದಿರ್ತೈತಲ್ಲ ಎಕ್ಸಾಮ್ದೊಳಗ ಕ್ವಶನ್ ಪೇಪರ್ ಅಲ್ಲಿ, ಆ ಪೇಪರ್ ಹೆಸರು ಬರಿಬೇಕು. ಯಾವ ಡೇಟಿಗೆ ಅಡ್ವರ್ಟೈಸ್ಮೆಂಟ್ ಬಂದೈತೆ ಅಂತ ಅವ್ರು ಕೊಟ್ಟಿರ್ತಲ್ಲ ಆ ಡೇಟನ್ನ ಬರ್ಕೋ. ಇದು ಪರೀಕ್ಷೆಯಿಂದ ಪರೀಕ್ಷೆಗೆ ಡಿಫರೆಂಟ್ ಹಾಕೊಂತ ಹೋಗ್ತೈತಿ. ಇದನ್ನಷ್ಟು ಬಾಹ್ಯಾಟ್ ಹಾಕಬಾರ್ದು, ಉಳಿದೋದೆಲ್ಲ ಬಾಹ್ಯಾಟ್ ಹಾಕ್ರಿ. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ಓಕೆ ಡ್ಯಾಶ್, ಈ ಪೇಪರ್ ಹೆಸರು ಬರ್ಕೋ. ಡೇಟೆಡ್, ಇದು ಬಾಹ್ಯಾಟ್ ಹಾಕೋದು. ಡ್ಯಾಶ್, ಯಾವ ಡೇಟ್ ಐತೆ ಆ ಡೇಟ್ ಅನ್ನು ಹಾಕು, ಮತ್ತೆ ಇದನ್ನ ಬಾಹ್ಯಾಟ್ ಹಾಕ್ಬಿಡು. ಐ ವುಡ್ ಲೈಕ್ ಟು ಸೆಂಡ್ ಮೈ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಬಾಹ್ಯಾಟ್ ಹಾಕು. ಆಮೇಲೆ ಯಾವ ಪೋಸ್ಟ್ ಅನ್ನೋದನ್ನ ಬಾಹ್ಯಾಟ್ ಹಾಕ್ಬೇಡ್ರಿ. ಯಾವಾಗಲೂ ಇದ ಪೋಸ್ಟ್ ಅನ್ನ ಹೆಂಗ್ ಬರ್ಕೊಂತ ಹೋಗ್ತೀರಿ? ಕ್ವಶನ್ ಪೇಪರ್ ನೊಳಗೆ ಯಾವ ಪೋಸ್ಟ್ ಅರ್ಜಿ ಕರೆದಿರ್ತಾರ ಆ ಪೋಸ್ಟ್ ಹೆಸರನ್ನ ನಾವು ಬರ್ಕೋಬೇಕಾಗ್ತತಿಲ್ಲ. ಎಸ್ ಫಾರ್ ದ ಪೋಸ್ಟ್ ಆಫ್ ಅಂತ ಇಲ್ಲಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಕೇಳಾರ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಬರ್ಕೊಡ್ರಿ. ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಯ್ತು ಇಲ್ಲಿಗೆ. ನೋಡ್ರಿ, ಒಂದು ಸೆಂಟೆನ್ಸ್ ಅದ ಇಲ್ಲಿವರೆಗೂ. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ಡೆಕ್ಕನ್ ಹೆರಾಲ್ಡ್ ಡೇಟೆಡ್ 9 ಮಾರ್ಚ್ 2015, I would like to send my application for the post of first division assistant. One sentence is completed. Second sentence ಏನ್ ಅನ್ಬೇಕು, ನಾನು ಇಂಥದ್ದು ಅರ್ಜಿ ಇಂಥದ್ದೊಂದು ನ್ಯೂಸ್ ಪೇಪರ್ ನಲ್ಲಿ ಇಂಥ ಡೇಟ್ಗೆ ನಿಮ್ದು ಅಡ್ವರ್ಟೈಸ್ಮೆಂಟ್ ಬಂದೈತಿ, ಅದಕ್ಕೆ ನಾನು ಇಂಥ ಪೋಸ್ಟಿಗೆ ನಾನು ಅರ್ಜಿಯನ್ನ ಕಳಿಸ್ತಾ ಇದ್ದೇನೆ. ಒಂದನೇ ಸೆಂಟೆನ್ಸ್. ಎರಡನೇ ಸೆಂಟೆನ್ಸ್ ನೀವು ಏನ್ ಮಾಡ್ಬೇಕಂತಂದ್ರೆ ಅರ್ಜಿ ಜೊತೆಗೆ ನಿಮ್ ಜೆರಾಕ್ಸ್ ಕಾಪೀಸ್ ಅನ್ನ ಮಾರ್ಕ್ಸ್ ಕಾರ್ಡ್ ಎಲ್ಲ ಹಚ್ಚಿ ಕಳಿಸ್ಬೇಕಾಗ್ತದೆ, ಡಾಕ್ಯುಮೆಂಟ್ ಅದನ್ನ ಹಚ್ಚಿನಿ ಅಂತ ಹೇಳ್ಬೇಕಾಗ್ತದೆ ನೀವು ಇಲ್ಲಿ. ಎರಡನೇ ಸೆಂಟೆನ್ಸ್ ಇದು. ಐ ಹ್ಯಾವ್ ಸೆಂಟ್ ಜೆರಾಕ್ಸ್ ಕಾಪೀಸ್ ಆಫ್ ಮೈ ಸರ್ಟಿಫಿಕೇಟ್ಸ್ ವಿತ್ ದಿಸ್ ಅಪ್ಲಿಕೇಶನ್. ಇದ್ರ ಜೊತೆಗೆ ನಾನು ಜೆರಾಕ್ಸ್ ಕಾಪೀಸ್ ಆಫ್ ಸರ್ಟಿಫಿಕೇಟ್ಸ್ ಅನ್ನ ಕಳಿಸ್ಕೊಟ್ಟಿನಿ. ಇದೊಂದು ಎರಡನೇ ಸೆಂಟೆನ್ಸ್ ಹೇಳ್ಬೇಕಾಗ್ತದೆ. ಇನ್ನು ಮೂರನೇ ಸೆಂಟೆನ್ಸ್ ಅಂದ್ರೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅಟ್ ದ ಟೈಮ್ ಆಫ್ ಇಂಟರ್ವ್ಯೂ. ಹಾಗೇನಾದ್ರೂ ನೀವು ಇಂಟರ್ವ್ಯೂ ಕಳಿಸಿದ್ರಂದ್ರ ಇಂಟರ್ವ್ಯೂ ಟೈಮ್ದಲ್ಲಿ ನಾನು ನಿಮಗೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಅನ್ನ ಕೊಡ್ತೇನೆ ಅಂತ ಹೇಳ್ಕೊಂಡು 3 ಸೆಂಟೆನ್ಸ್ ಬಾಡಿ ಆಫ್ ಲೆಟರ್ ಸಾಕಾಗ್ತೈತಿ. ಇದ್ರಾಗ ಗಟ್ಟಿ ಮಾಡಿಸ್ಬೇಕು. ಸಾಧಾರಣ ಹುಡುಗರು ರೂರಲ್ ಏರಿಯಾದಾಗ ಇರ್ತಾವೆ, ಆರ್ಟ್ಸ್ ಕಾಲೇಜ್ ಹುಡುಗರು ಇರ್ತವೆ, ಅವ್ರಿಗೆ ಇದನ್ನ ಏನ್ ಮಾಡಿಸ್ಬೇಕಂತಂದ್ರೆ ಸ್ವಲ್ಪ ಬಾಹ್ಯಾಟ್ ಹಾಕ್ಸಿ ಬಿಡ್ತೀವ್ರಿ. ಇದನ್ನ
ಇದೊಂದು ಇಲ್ಲಿ ಏನು ಇರ್ತದೆ ಇದನ್ನ ಚೇಂಜ್ ಮಾಡ್ಕೊಂತ ಹೋಗ್ಬೇಕಾಗ್ತತಿ. ಈ ಡೇಟ್ ಒಂದು ಚೇಂಜ್ ಮಾಡ್ಕೊಂತ ಹೋಗ್ಬೇಕಾಗ್ತತಿ, ಈ ಪೋಸ್ಟ್ ಒಂದು ಚೇಂಜ್ ಮಾಡ್ಕೊಂತ ಹೋಗ್ಬೇಕಾಗ್ತತಿ. ಉಳಿದೆಲ್ಲ ಇಷ್ಟಾದ್ರೆ ಸಾಕಾಗ್ತತಿ, ಬೈ ಹಾರ್ಟ್ ಮಾಡಿ ಇಟ್ಬಿಡ್ಬೇಕು. One second. ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬರೋಣ್ರಿ. ನೆಕ್ಸ್ಟ್ ಸ್ಟೆಪ್ ಯಾವ್ದು ಅಂತಂದ್ರೆ ಕನ್ಕ್ಲೂಷನ್. ಕನ್ಕ್ಲೂಷನ್ ಯಾವ ರೀತಿ ಬರಿತೀವ್ರಿ? ಥ್ಯಾಂಕ್ ಯು. ನೀವು ಅನ್ಕೋಬಹುದು ಇದೇ ಶಬ್ದ ಬರಿಬೇಕಾ ಮತ್ತೇನಾದ್ರು, ಏನು ಬ್ಯಾಡ್ರಿ, ಇದಷ್ಟು ಸಾಕು. ಫಿಕ್ಸ್ಡ್ ಇರ್ತಾವ, ಇದು ಡ್ರಾಫ್ಟಿಂಗ್ ಅಂತ ಕರಿತೀವಲ್ಲ, ಲೆಟರ್ ರೈಟಿಂಗ್ ಫಿಕ್ಸ್ಡ್ ಇರ್ತಾವ್ರಿ. ಒಂದು ಅಫಿಷಿಯಲ್ ವರ್ಡ್ಸ್ ಇರ್ತಾವ್ರಿ, ಸರ್ಟಿಫೈಡ್ ವರ್ಡ್ಸ್ ಇರ್ತಾವ, ಅವೇ ವರ್ಡ್ಸ್ಗಳನ್ನ ಬರಿಬೇಕು. ಈ ಖಾಸಗಿ ಅಂತಂದ್ರೆ ಈಗ ಪರ್ಸನಲ್ ಲೆಟರ್ಸ್ ಇರ್ತಾವಲ್ಲ ಅಂತಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ನಡೀತದ್ರಿ. ಇದು ಡ್ರಾಫ್ಟಿಂಗ್ ಏನದಲ್ಲ ಫಿಕ್ಸ್ಡ್ ಆಗಿರ್ತಾವ್ರಿ, ಇದೇ ವರ್ಡ್ಸ್ ಬರಿಬೇಕಾಗ್ತದ. ಸರ್ಟಿಫೈಡ್ಸ್ ಅಥೆಂಟಿಕ್ ವರ್ಡ್ಸ್ ಅವು, ಅವೇ ಮೋಸ್ಟ್ ಸೂಟೇಬಲ್. ಬೇರೆ ಯಾವ್ದಾದ್ರು ಹಾಕಿದ್ರೆ ಅಷ್ಟು ಸೂಟೇಬಲ್ ಆಗೋದಿಲ್ಲ. ಥ್ಯಾಂಕ್ ಯು ಅಂತಾನೆ ಬರಿಬೇಕು, ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಅಂತ ಬರಿಬೇಕು, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತಾನೆ ಬರಿಬೇಕು. ನಾ ಏನಾರು ಒಂದು ಯಾವ್ದಾರು ಒಂದು ಹೊಸ ನಾನು ಮಾಡ್ಲಿಕ್ಕೆ ಹೋಗ್ತೇನೆ ಅಂತಂದ್ರೆ ಬರೋದಿಲ್ಲ, ಅಷ್ಟು ಸರಿ ಅನ್ಸೋದಿಲ್ಲ. ಅದು ಆಲ್ರೆಡಿ ಎಕ್ಸಿಸ್ಟಿಂಗ್ ಏನ ಹಿಂಗ್ ಬರಿಬೇಕಂತೈತಿ ಹಂಗೆ ಬರಿಬೇಕದ. ಇದು ಕನ್ಕ್ಲೂಷನ್ ಥ್ಯಾಂಕ್ ಯು ಅಂತ ಬರಿ. ಇದು ಯಾವ ರೀತಿ ರೆಸ್ಪೆಕ್ಟೆಡ್ ಸರ್ ಎಲ್ಲದಕ್ಕೂ ಅಪ್ಲೈ ಆಗ್ತದ. ಇದು ಕೂಡ ಥ್ಯಾಂಕ್ ಯು ಅಂತಕ್ಕಂಥದ್ದು ಎಲ್ಲ ರೀತಿಯ ಲೆಟರ್ಗೂ ಅಪ್ಲೈ ಆಗ್ತದ್ರಿ. ಯುವರ್ಸ್ ಫೇತ್ಫುಲಿ, ಇದು ಸಿಗ್ನೇಚರ್. ಒಂದು ಲೈನ್ದೊಳಗ ಯುವರ್ಸ್ ಫೇತ್ಫುಲಿ ಅಂತ ಬರೀರಿ. ಅದೇನೋ ಬರೀತಾರಲ್ಲಪ್ಪ, ಆರದ ಮೇಲೆ ಕಾಮ ಬರೀತಾರೆ ನೋಡ್ರಿ ವಿದ್ಯಾರ್ಥಿಗಳು, ಅದು ಅಪಾಸ್ಟ್ರಫಿ ಬರೀತಾರೆ, ಅದು ತಪ್ಪು. ಸರಿಯಾಗಿ ನಾವು ಸೆಕೆಂಡ್ PUC ಇಂಗ್ಲಿಷ್ ವರ್ಕ್ ಬುಕ್ ನಲ್ಲಿ ಕ್ಲಿಯರ್ ಆಗಿ ಹೇಳಾರ, ಆ ರೀತಿ ಬರಿಬೇಡ್ರಿ ವಿದ್ಯಾರ್ಥಿಗಳೇ ಅಂತ ತಿಳ್ಕೊಂಡು ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿರಿ. ಆರದ ಮೇಲೆ ಅಪಾಸ್ಟ್ರಫಿ ಬರೆದು ಎಸ್ ಬರೀತಾರೆ, ಅದೆಲ್ಲ ತಪ್ಪು. ಆ ರೀತಿ ಮಾಡಿದ್ರೆ ಅಂದ್ರೆ ಅದು ತಪ್ಪಾಗ್ತದೆ ಪೂರ. ಆಮೇಲೆ ಯುವರ್ಸ್ ಫೇತ್ಫುಲಿ ಅಂತ ಬರ್ಕೊಂಡ್ಬಿಟ್ಟು ಕೆಳಗ ನಿಮ್ ಸಿಗ್ನೇಚರ್ ಮಾಡಬೇಕು, ಡೂಪ್ಲಿಕೇಟ್ ಸಿಗ್ನೇಚರ್. ಎಕ್ಸಾಮಿನೇಷನ್ ದಲ್ಲಿ ಒರಿಜಿನಲ್ ಸಿಗ್ನೇಚರ್ ಮಾಡಬೇಡ, ಸರಿನಾ? ಆಮೇಲೆ ಕೆಳಗ XXX ಅಂತ ಬರೀರಿ. 3 ಲೈನ್ ದೊಳಗ ಸಿಗ್ನೇಚರ್ ಸ್ಟೆಪ್ ಇರ್ತದ. ಇನ್ನ ನೆಕ್ಸ್ಟ್ ಸ್ಟೆಪ್ ಎನ್ಕ್ಲೋಸರ್ಸ್ ಅಂತೇಳಿ, ಇದ್ರದೊಂದು ಹೆಸರು ಬರಿತೀವಿ ನೋಡ್ರಿ, ಎನ್ಕ್ಲೋಸರ್ಸ್ ಅಂತ ಬರಿತೀವಿ ಸ್ಟೆಪ್. ಇದು ನನಗನ್ಸಿದ ಮಟ್ಟಿಗೆ ಅಂದ್ರೆ ಇದು ಸಬ್ಜೆಕ್ಟ್ ಹೆಸರು ಬರಿತೀವ್ರಿ, ರೆಫರೆನ್ಸ್ ಹೆಸರು ಬರಿತೀವ್ರಿ, ಎನ್ಕ್ಲೋಸರ್ಸ್ ಹೆಸರು ಬರಿತೀವ್ರಿ. ಎನ್ಕ್ಲೋಸರ್ಸ್ ಅಂದ್ರೆ ಏನು ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಜೊತೆಗೆ ಇಲ್ಲಿ ಬರ್ದಿರ್ತಿರಲ್ಲ, ನೀವೇನೋ ಬರ್ದಿರ್ತೀರಿ, ಐ ಹ್ಯಾವ್ ಸೆಂಟ್ ಜೆರಾಕ್ಸ್ ಕಾಪೀಸ್ ಆಫ್ ಮೈ ಸರ್ಟಿಫಿಕೇಟ್ಸ್ ವಿತ್ ದಿಸ್ ಅಪ್ಲಿಕೇಶನ್ ಅಂತ ಅಂದಿರ್ತಾರಲ್ಲ, ಆ ಎಲ್ಲ ಯಾವ ಸರ್ಟಿಫಿಕೇಟ್ಸ್ ಗಳನ್ನ ನೀವು ಅರ್ಜಿ ಜೊತೆಗೆ ಹಚ್ಚಿರ್ತೀರಿ ಅಂತಕ್ಕಂಥದ್ದನ್ನ ನೀವು ಲಿಸ್ಟ್ ಮಾಡ್ಬೇಕಾಗ್ತದೆ ಇಲ್ಲಿ. ಹೌದಾ? ಇದೇ ರೀತಿನ ಬರಿಬೇಕ್ರಿ, ಎನ್ಕ್ಲೋಸರ್ಸ್ ಅಂತ ಬರಿಬೇಕು. ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಿ ಹೋಗ್ಬಾರ್ದ್ರಿ, ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು. 1 2 3 4 5 6 ಅಂತ ತಿಳ್ಕೊಂಡು ಇವನ್ ಫಿಕ್ಸ್ಡ್ ಆಗಿ ಕಡ್ಡಿ ಇಲ್ರಿ, ಬೈ ಹಾರ್ಟ್ ಮಾಡಿಡೋದ್ರಿ ಇವನ್ನೆಲ್ಲ, ಏನಿಲ್ರಿ. ಇದು ಒಂದೇ ಚೇಂಜ್ ಮಾಡ್ತೀವ್ರಿ. ಇದೇನದಲ್ಲ ಯಾವ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಡಿಗ್ರಿ ಆಗಿರ್ಬೇಕಂತಾರೋ, ಏನೋ SSLC ಆಗಿರ್ಬೇಕಂತಾರೋ, ಏನು PUC ಆಗಿರ್ಬೇಕಂತಾರೋ, ಏನು ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕಂತಾರೋ ಅಂತ ಪರ್ಟಿಕ್ಯುಲರ್ ಏನೋ ಲೆಟರ್ದೊಳಗ ಕ್ವಾಲಿಫಿಕೇಶನ್ ಕೇಳ್ತಾರ ಅದನ್ನಷ್ಟು ಬರ್ಕೊಂತ ಅದು ಅಷ್ಟೇ ಇದು ಚೇಂಜ್ ಮಾಡ್ಬೇಕು. ಸೆಕೆಂಡ್ ಪಾಯಿಂಟ್. ಉಳ್ಕದೆಲ್ಲ ಸೇಮ್, ಯಾವುದೇ ಲೆಟರ್ ಕೇಳಿದ್ರೆ ಇದನ್ನ ಬರಿಬೇಕ್ರಿ. SSLC, LC, ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, 2 ಫೋಟೋಸ್, DD, ಬಯೋಡಾಟಾ ಇವನ್ನೆಲ್ಲ ಹಾಕ್ಬೇಕು. ಇವನ್ನೆಲ್ಲ ಬರ್ದ್ಬಿಟ್ರಿ, ಫಿಕ್ಸ್ಡ್ ಇವ್ರಿ. ಏನ್ ಕೇಳಿದ್ರೆ ಇವನ್ ಬರ್ದ್ಬಿಟ್ರಿ. ಇದು ಒಂದೇ ಸೆಕೆಂಡ್ ಒಂದಷ್ಟೇ, ಸೆಕೆಂಡ್ ಒನ್ ಏನ್ ಮಾಡ್ರಿ, ಏನ್ ಪರ್ಟಿಕ್ಯುಲರ್ ಕ್ವಶನ್ ಒಳಗ ಏನ್ ಕ್ವಾಲಿಫಿಕೇಶನ್ ಇರ್ಬೇಕಂತಾರ ಆ ಕರೆಕ್ಟ್ ಕ್ವಾಲಿಫಿಕೇಶನ್ ಇಲ್ಲಿ ಬರಿಬೇಕಾಗ್ತದೆ. ಇದು ಈ ರೀತಿ ಇವೆಲ್ಲ ಏನ್ ಅರ್ಜಿ ಹಾಕಿದ್ರೆ ಇವೆಲ್ಲ ಹಾಕ್ಬೇಕಲ್ರಿ. SSLC, LC ಹಚ್ಚಲೇಬೇಕಾಗ್ತದೆ. ಅವ್ರೇನ್ ಕ್ವಾಲಿಫಿಕೇಶನ್ ಕೇಳ್ತಾರ ಆ ಕ್ವಾಲಿಫಿಕೇಶನ್ ಆಗಿದೆ ಅಂತ ತಿಳ್ಕೊಂಡು ಹಾಕ್ಬೇಕಾಗ್ತದ್ರಿ. ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಹಾಕ್ತಾರ, ಹಾಕ್ಬೋದು, ಬಿಡ್ಬೋದ್ರಿ. 2 ಫೋಟೋಸ್ ಹಾಕ್ರಿ. DD ಅಂದ್ರೆ ಒಂದು 500 ರೂಪಾಯಿ DD, ನಮ್ಮ ಖರ್ಚು ವೆಚ್ಚಕ್ಕಾಗಿ ಒಂದು 500 ರೂಪಾಯಿ DD ಅವ್ರಿಗೆ ಕಳಿಸ್ಬೇಕಾಗ್ತದ್ರಿ. ಅದೆಲ್ಲ DD ಅಂತ ತಿಳ್ಕೊಂಡು. ಆಮೇಲೆ ಬಯೋಡಾಟಾ ಅಂದ್ರೆ ಇದೇನಂತಂದ್ರ ನಿಮ್ದು ಡೇಟ್ ಆಫ್ ಬರ್ತ್, ನಿಮ್ದೇನು ಎಜುಕೇಶನ್ ಕ್ವಾಲಿಫಿಕೇಶನ್, ನಿಮ್ಗೇನ್ ನಾಲೆಜ್ ಅದ, ಕಂಪ್ಯೂಟರ್ ನಾಲೆಜ್, ಏನ್ ಲ್ಯಾಂಗ್ವೇಜ್ ನಾಲೆಜ್ ಅದ, ಅದೆಲ್ಲ ಏನೇನೈತೆ ಅಂತ ತಿಳ್ಕೊಂಡು ಸಂಕ್ಷಿಪ್ತವಾಗಿ ಒಂದು ವಿವರಣೆ ಕೊಡಬೇಕಾಗ್ತದ. ಈಗ ವಧುವರರು ಅಂತ ತಿಳ್ಕೊಂಡು ಮಾಡ್ಕೊಂಡಿರ್ತಾರಲ್ಲ ಆ ತರ ಬಯೋಡಾಟಾ ನೀವು ಏನ್ ಮಾಡ್ಕೋಬೇಕು, ಅರ್ಜಿ ಹಾಕ್ತಕ್ಕಂಥ ಅಪ್ಲಿಕೆಂಟ್ ನಿಮಗೆ ಆಗಿರ್ತಕ್ಕಂಥದ್ದು ಒಂದು ರಿಕ್ವೈರ್ಮೆಂಟ್ಸ್ ಇರ್ತಾವ್ರಿ. ಆ ಎಲ್ಲ ರಿಕ್ವೈರ್ಮೆಂಟ್ಸ್ ಗಳ ಮಾಹಿತಿಯಾಗಿ ಒಂದು ಸಪರೇಟ್ ಒಂದು ಬಯೋಡಾಟಾ ಒಂದು ಟೈಪ್ ಮಾಡಿಸಿ ಇಟ್ಕೊಂಡಿರ್ತೀವಿ ನಾವು ಇದನ್ನ,
ಸಪರೇಟ್ ಇರ್ತೈತಿ. ಇದು ಸಪರೇಟ್ ಇರ್ತೈತೆ. ಇದನ್ನು ಕೂಡ ನೀವು ಅಟ್ಯಾಚ್ ಮಾಡ್ತಾರೆ ಇಂದ ಲೆಟರ್ಗೆ. ಅದು ಇದು ಸರ್ ಅವೆಲ್ಲ ಮಾರ್ಕ್ಸ್ ಕಾರ್ಡ್ ಎಲ್ಲ ನಾವು ಹೆಂಗ್ ಮಾಡಕ್ಕಾಗ್ತೈತ್ರಿ? ಬಯೋಡಾಟಾ ಹಿಂಗಿರ್ಬೇಕು ಅಂತ ಹೇಳ್ಕೊಂಡು ಲೆಟರ್ ರೈಟಿಂಗ್ ಪದ್ಧತಿ ಹೆಂಗದಾರೆ ಅದಾ. ಅದಕ್ಕೆ ಏನ್ ಮಾಡ್ಕೋಬೇಕು, ನಾವು ಏನೇನ್ ಹಚ್ಚೇನ್ರಿ ಅದರ ಅಂದ್ರೆ SSLC LC ಹಚ್ಚೇನ್ರಿ, BA ಮಾರ್ಕ್ಸ್ ಕಾರ್ಡ್ ಹಚ್ಚೇನ್ರಿ, ಇದು ಕೂಡ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಹಚ್ಚೇನ್ರಿ, 2 ಫೋಟೋ ಹಚ್ಚೇನ್ರಿ ನಾನು. ಆಮೇಲೆ ಏನ್ ಮಾಡಿದೇನ್ರಿ DD ಹಚ್ಚೇನ್ರಿ 500 ರೂಪಾಯಿ. ಆಮೇಲೆ ಬಯೋಡಾಟಾ ಹಚ್ಚೇನ್ರಿ ಸರ್. ಹಿಂಗತೆ ಬರಿಬೇಕಾಗ್ತದ್ರಿ ನೀವು. ಆಮೇಲೆ ಏನ್ ಮಾಡ್ಕೋಬೇಕಂತಂದ್ರೆ ನೀವು ಬಯೋಡಾಟಾ ಇಲ್ಲೊಂದು ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ಲಾಸ್ಟ್ ಸ್ಟೆಪ್ ಇದು. ಬಯೋಡಾಟಾನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗ್ತತಿ. ಬಯೋಡಾಟಾ ಹೀಗೆ ಇರಬೇಕು, ಹಿಂಗ್ ಕಾಲಮ್ ಹಾಕೋಬೇಕು. ಬಯೋಡಾಟಾ ಕಾಲಮ್ ಹಾಕ್ರೆ ಈ ತರಹ ಚಂದ ಕಾಣಿಸ್ತತಿ. ನಮ್ಮ ಹುಡುಗರಿಗೆ ನಾವು ಸಾಕಷ್ಟು ಹೇಳಿದ್ರು ಕೂಡ ಏನ್ ಹಾಕೋದಲ್ಲ, ಬಯೋಡಾಟಾ ಅಂತಾರ, ನೇಮ್ ಫುಲ್ ನೇಮ್ ಅನ್ನೋದು ಹಿಂಗತೆ ಬರೆದು ಬಿಡೋದು. ಇಷ್ಟು ನೀಟಾಗಿ ಹಾಕಿದ್ರೆ ಪೆನ್ಸಿಲ್ ಎಲ್ಲ ಹಾಕ್ರಿ. ರಬ್ಬರ್ ಎಕ್ಸಾಮ್ದಲ್ಲಿ ಪೆನ್ಸಿಲ್ ಒಯ್ಬೇಕಲ್ಲ, ಪೆನ್ಸಿಲ್ ಸ್ಕೇಲ್ ಒಯ್ಬೇಕ್ರಿ. ಒಯ್ದು ನೀಟಾಗಿ ಈ ಅಡ್ಲೈನ್ ಹಾಕೋದು ಜरूरत ನಿಮಗೆ. ಲೈನ್ ಪೇಪರ್ ಅಲ್ಲಿ ಅಡ್ಲೈನ್ ಇರ್ತಾವ್ರಿ, ಹಿಂಗ ಉದ್ದ ಲೈನ್ ವರ್ಟಿಕಲ್ ಏನದಲ್ಲ ಈ ರೀತಿ ಹಾಕೋಬೇಕಾಗ್ತದ. ಇಲ್ಲಿ ಒಂದು ಹಾಕೋಬೇಕು, ಇಲ್ಲೇ ನಂಬರ್ ಹಾಕೊಳ್ಳಿಕ್ಕೆ, ಇಲ್ಲೊಂದು ಹಾಕೋಬೇಕು. ಈ ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ಕೊಳಕ, ಇಲ್ಲೇ ಆ ಕಾಲಮ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ಕೊಳಕ ಸ್ವಲ್ಪ ಲಾಂಗರ್ ಇರ್ತೈತಿ. ಈ ರೀತಿ ನೀವು ಏನ್ ಮಾಡ್ಕೋಬೇಕು, ಎಕ್ಸಾಮ್ದೊಳಗ ಲೈನ್ ಅನ್ನ ಹಾಕೋಬೇಕು. ಹಾಕೊಂಡು ಇದ ಕಾಲಮ್ ಇಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರಿ ನೀವು. ಒಂದೊಂದು ಲೆಟರ್ಗೆ ಒಂದೊಂದು ಇವೆಲ್ಲ ಚೇಂಜ್ ಆಗ್ತಾವಂತ ಆಗುದಿಲ್ರಿ. ಪ್ರತಿ ಲೆಟರ್ಗೂ ಇದು ಸಾಕು. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಫಸ್ಟ್ ರಿಕ್ವೈರ್ಮೆಂಟ್, ಸೆಕೆಂಡ್ ರಿಕ್ವೈರ್ಮೆಂಟ್, ಥರ್ಡ್ ರಿಕ್ವೈರ್ಮೆಂಟ್, ಫೋರ್ತ್ ರಿಕ್ವೈರ್ಮೆಂಟ್, ಫಿಫ್ತ್ ರಿಕ್ವೈರ್ಮೆಂಟ್, ಸಿಕ್ಸ್ತ್ ರಿಕ್ವೈರ್ಮೆಂಟ್, ಇವನ್ನೇ ಬರ್ದ್ಬಿಟ್ರಿ. ಯಾವ ಲೆಟರ್ ಕೇಳಿದ್ರು ಇದನ್ನ ಬರೀರಿ. ಇವು ಫಿಕ್ಸ್ಡ್ ಇರಲಿ. ಒಂದ್ ಸ್ವಲ್ಪ ಏನ್ ಚೇಂಜ್ ಆಗುತ್ತೆ ಅಂತಂದ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೋ ಒಂದೊಂದು ಲೆಟರ್ ಒಂದೊಂದು ಕೇಳ್ಕೊಂತ ಹೋಗ್ತಾರ. ಅವ್ರು ಏನ್ ಕೇಳ್ತಾರ ಅದನ್ನಷ್ಟು ಬರೀರಿ. ಮತ್ತ ಇನ್ನೊಂದು ಏನ್ ಬರ್ತೈತಿಲ್ಲ, ಲಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಇರ್ತೈತಿಲ್ಲ. ಎಕ್ಸ್ಪೀರಿಯನ್ಸ್ 3 years ಎಕ್ಸ್ಪೀರಿಯನ್ಸ್ ಆಸ್ ಯಾವ ಪೋಸ್ಟಿಗೆ ಕೇಳಿರ್ತಾರ ಆ ಪೋಸ್ಟ್ ನಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಬರೀರಿ ಸರ್. ಉಳ್ಕದ್ದೆಲ್ಲ ಬಾಹ್ಯಾಟ್ ಮಾಡ್ಬಿಡಿ ವಿದ್ಯಾರ್ಥಿಗಳೇ. ಫುಲ್ ನೇಮ್ XXX ಕಂಪ್ಯೂಟರ್ ನಾಲೆಜ್ ಅವ್ರು ಕೇಳಿದ್ರು ಬರೀರಿ, ಕೇಳದಿದ್ರು ಇದನ್ನ ಬರೀರಿ ಸರ್. ಒಂದೊಂದ್ಸಾರಿ ಕಂಪ್ಯೂಟರ್ ನಾಲೆಜ್ ಅಂತ ಕೇಳಿರೋದಿಲ್ಲ, ಕೇಳಿರ್ಲಿಕ್ಕೂ ಇದು ಬರಿಬಹುದು, ಕೇಳಿರ್ಲಿಕ್ಕೂ ಬರ್ದ್ಬಿಡ್ರಿ. ಒಂದಕ್ಕೆ ಬರದೆ, ಒಂದಕ್ಕೆ ಬಿಟ್ಟೆ, ಯಾವ್ದಕ್ ಬರಿಬೇಕು, ಯಾವ್ದಕ್ ಬಿಡಬೇಕು. ನಾವು ಅಷ್ಟು ಸಾಧಾರಣ ಇದೀವ್ರಿ ವಿದ್ಯಾರ್ಥಿಗಳು, ಅದಕ್ಕ ಗಟ್ಟಿ ಹಾಕ್ಬಿಟ್ರಿ ಇದನ್ನ. ಕೇಳಿದ್ರು ಬರೀರಿ, ಸರ್ ಕೇಳಿದ್ರು ಬರಿಬಹುದ್ರಿ, ಬರಿಬಹುದು, ಬರೀ ಪದ್ಧತಿ ಐತಿ, ಬರಿಬಹುದ್ರಿ. ಒಂದ್ಸಾರಿ ಲ್ಯಾಂಗ್ವೇಜಸ್ ಕೇಳೋದಿಲ್ಲ, ಒಂದ್ಸಾರಿ ಎಕ್ಸ್ಪೀರಿಯನ್ಸ್. ಸಪೋಸ್ ಇದ ಲೆಟರ್ದಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಲ್ಲ, ಆದ್ರೂ ಬರ್ದೇನೆ. ಯಾಕಂತ ಕೇಳಿದ್ರೆ ನಾನು ಯಾವುದೇ ಲೆಟರ್ ತಗೊಂಡ ನೀನು, ನನಗೆ ಬಹಳ ಲೆಟರ್ಸ್ ಗಳನ್ನ ಬಿಡಿಸಿನ ವಿದ್ಯಾರ್ಥಿಗಳು. ನಾನು ಯಾವುದೇ ಲೆಟರ್ ತಗೊಂಡ್ರೆ ಬಹಳ ಲೆಟರ್ಸ್ ಗಳನ್ನ ಬಿಡಿಸಿನಿ. ಎಲ್ಲದರಲ್ಲಿ 6 ಕಾಲಮ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಇಂಥ ಬಹಳ ಅದ ಲೆಟರ್ಸ್, ಬಹಳ ಬಿಡಿಸಿದೆ. ಓಕೆ ವಿದ್ಯಾರ್ಥಿಗಳು, ಆದ್ದರಿಂದ ಏನ್ ಮಾಡ್ರಿ ನೀವು ಬರ್ರಿ. ನಮ್ಮ ಲೆಟರ್ ಬಂದೆ ನಾನೀಗ. ಏನೋ ಫುಲ್ ನೇಮ್ ಏನೋ ಬರ್ಕೊಡ್ರಿ, XXX ಅಂತ ಬರ್ಕೊಡ್ರಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಏನೋ ಡಿಗ್ರಿ ಅಂದ್ರೆ BA ಅಂತ ಬರ್ಕೊಡ್ರಿ. ಬೇಕಂದ್ರೆ ಪರ್ಸೆಂಟೇಜ್ ಹಾಕೊಡ್ರಿ. ಕಂಪ್ಯೂಟರ್ ನಾಲೆಜ್ 6 month ಕಂಪ್ಯೂಟರ್ ಕೋರ್ಸ್ ಕಂಪ್ಲೀಟ್ ಆಗೈತಿ ನನಗೆ ಅಂದ್ರೆ ಇದರ ಅರ್ಥ ಏನೋ, ನನಗೆ ಕಂಪ್ಯೂಟರ್ ಆಪರೇಟ್ ಮಾಡ್ಲಿಕ್ಕೆ ಬರ್ತೈತೆ ಇಂಡಿಪೆಂಡೆಂಟ್ಲಿ ಅಂತ ಮೀನಿಂಗ್ ಇದು. ಲ್ಯಾಂಗ್ವೇಜಸ್ ನಾನು ಅವ್ರಿಗೆ ಕೇಳ್ಬಿಟ್ರ ಕನ್ನಡ, ಇಂಗ್ಲಿಷ್, ಹಿಂದಿ ಅಂತ ತಿಳ್ಕೊಂಡು ನೀವು ಬರೀರಿ ಕನ್ನಡ, ಇಂಗ್ಲಿಷ್, ಹಿಂದಿ ಅಂತೇಳಿ. ಅವ್ರು ಕೇಳದಿದ್ದರೂ ಬರೀರಿ. ಇವನ್ನೆಲ್ಲ ಅವ್ರು ಕೇಳದಿದ್ದರೂ ಬರೀರಿ. ರೆಡಿಮೇಡ್ ಇಟ್ಬಿಟ್ರಿ, ಫಿಕ್ಸ್ಡ್ ಮಾಡಿ ಇಟ್ಬಿಟ್ರಿ. ಇದು ಫಿಕ್ಸ್ಡ್ ಇದು, ಯಾಕಂದ್ರೆ ಇದು ಸೆಂಟರ್ಸ್ ಏನ್ ಚೇಂಜ್ ಆಗಲ್ಲ. ಇದು ಕಂಪ್ಯೂಟರ್ ನಾಲೆಜ್ ಇದು ಫಿಕ್ಸ್ಡ್ ಇದ್ರಿ, ಲ್ಯಾಂಗ್ವೇಜ್ ಫಿಕ್ಸ್ಡ್ ಇದ್ರಿ, ಕಂಪ್ಯೂಟರ್ ನಾಲೆಜ್ ಫಿಕ್ಸ್ಡ್ ಇದ್ರಿ. 3 ಎಕ್ಸ್ಪೀರಿಯನ್ಸ್ ನೊಳಗೆ ಏನ್ ಮಾಡ್ಕೋಬೇಕ್ರಿ, ಒಂದ್ ಸ್ವಲ್ಪ ಯಾಸ್ ಅಂತ ಇರ್ತೈತಲ್ಲ, ಇಲ್ಲೇ ಯಾವ ಪೋಸ್ಟಿಗೆ ಕೇಳಾರ ಆ ಪೋಸ್ಟ್ ನೋಡಿ ಹಾಕೋಬೇಕು. ಆಮೇಲೆ ಇಲ್ಲಿ ಕ್ವಾಲಿಫಿಕೇಶನ್, ಯಾವ ಕ್ವಾಲಿಫಿಕೇಶನ್ ಕೇಳಿ ಆ ಕ್ವಾಲಿಫಿಕೇಶನ್ ಹಾಕೋಬೇಕು. ಲೆಟರ್ದಲ್ಲಿ ಕೇಳಿದಂತ ಕ್ವಶನ್ ತಕ್ಕಂಗ. ಉಳ್ಕೋದೆಲ್ಲ ಏನೇನೋ ಇಲ್ಲ, ಎಲ್ಲ ಲೆಟರ್ ಇದನ್ನ ಫಿಕ್ಸ್ ಹಾಕಿಟ್ಬಿಡ್ರಿ. ಇದು ಬಯೋಡಾಟಾ ಬರ್ತಕ್ಕಂಥ ರೀತಿ. ಒಟ್ಟಾರೆ ವಿದ್ಯಾರ್ಥಿಗಳೇ, ಲೆಟರ್ ಅನ್ನ ಬರೆಯೋದು ಈ ರೀತಿ ಇದೆ. ಮತ್ತ ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥದ್ದೊಂದು ಇದು ರೀತಿ ಇದು. ಹಾಗಾಗಿ ನೀವು ಈ ರೀತಿಯಲ್ಲಿ ಲೆಟರ್ ಬರ್ದ್ರಿ ಅಂತಂದ್ರೆ ಫುಲ್ ಮಾರ್ಕ್ಸ್ ಬರ್ತಾವ್ರಿ, ಯಾವುದೇ ಡೌಟ್ ಇಲ್ಲ. 5ಕ್ಕೆ 5 ಕೊಡ್ತೇವೆ, 5ಕ್ಕೆ 5 ಮಾರ್ಕ್ಸ್ ಗಳನ್ನ ಕೊಡ್ತೇವೆ. ಈ ರೀತಿ ಏನೊಂದ್ಸಲ ನೋಡ್ರಿ ಕ್ವಶನ್ ಹೆಂಗಿರ್ತದೆ. ಇದು ಈ ರೀತಿ ಕ್ವಶನ್ ಇರ್ತದ. ಕ್ವಶನ್ ಪೇಪರ್ ನಲ್ಲಿ ಈ ರೀತಿ ಇರ್ತೈತೆ. ಇದು ಕ್ವಶನ್ ಎಷ್ಟು ದೊಡ್ಡದಿರ್ತೈತೆ ಇದು, ಹೌದಾ? 5 ಕ್ವಶನ್ ಇರ್ತದ್ರಿ. ಆನ್ಸರ್ ಬರೀ ರೀತಿ ಈ ರೀತಿ ಬರೀತೀರಿ ಫಾರ್ಮ್ಯಾಟ್. ಆಮೇಲೆ ಇನ್ನೊಂದು, ಲೆಟರ್ ಬರಿತಕ್ಕಂಥ ಸಂದರ್ಭದೊಳಗ ಎಕ್ಸಾಮಿನೇಷನ್ ದಲ್ಲಿ ನೀವೇನ್ ಮಾಡ್ಬೇಕಂತಂದ್ರ ನೀವು ಪೇಜಿಗೆ ಬರಿಬೇಕ್ರಿ. ಯಾಕಂದ್ರ
ಒಂದು ಅರ್ಧ ಲೆಟರ್ ಒಂದು ಪೇಜ್ನಾಗ ಪೇಜ್ ಟರ್ನ್ ಮಾಡಿಕೊಂಡು ಇನ್ನು ಅರ್ಧ ಲೆಟರ್ ಆ ಪೇಜ್ನಾಗ ಕುಂದರ್ಸ್ಬೇಡ್ರಿ. ಒಂದು ಹೊಸ ಪೇಜ್ ತಕ್ಕೊಡ್ರಿ. 2 ಪೇಜ್ ಓಪನ್ ಆಗುತ್ತಲ್ಲ, ಆ 2 ಪೇಜ್ ಲೆಫ್ಟ್ಗೆ ರೈಟ್ಗೆ ಓಪನ್ ಇಟ್ಕೊಡ್ರಿ. ಲೆಫ್ಟ್ಗೆ ಸ್ಟಾರ್ಟ್ ಮಾಡಿಕೊಂಡು ಲೆಟರ್ನ ಬರ್ಕೊಂತ ಹೋದಂದ್ರೆ ರೈಟ್ ಪೇಜ್ನಾಗೂ ಸಹಿತ ಬರ್ದು ಬಿಡ್ರಿ. ಲೆಟರ್ ರೈಟಿಂಗಕ್ಕೆ ಒಂದು ಹೊಸ ಪೇಜನ್ನು ಯೂಸ್ ಮಾಡಿಕೊಡ್ರಿ. ಒಂದು ಕಡೆನೇ ಲೆಟರ್ ಚೆಂದಾಗಿ ಕಾಣಿಸ್ತದ. ನಂದೊಂದು ಪರ್ಸನಲ್ ಸಲಹೆ. ಪೇಪರ್ ವ್ಯಾಲ್ಯೂಯೇಷನ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಲೆಟರ್ ಇದ್ದಾಗ ನಮ್ಗೆ ಒಂದ್ಸಲಕ್ಕಲ್ಲ ಲೆಟರ್ ಎಲ್ಲ ಸ್ಟೆಪ್ಸ್ಗಳು ಕಾಣಿಸ್ತವಲ್ಲ, ಒಂದು ಸ್ವಲ್ಪ ಪ್ಲೆಸೆಂಟ್ ಅಂತ ಅನಿಸ್ತದೆ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ. ಮತ್ತೆ ಪ್ಲೆಸೆಂಟ್ ಆದ ತಕ್ಷಣ ಆಟೋಮೆಟಿಕಲಿ ಮಾರ್ಕ್ಸು ಕೂಡ ಚೆನ್ನಾಗೇ ಬರ್ತಾವ. ಆದ್ದರಿಂದ ಒಂದು ಅರ್ಧ ಲೆಟರ್ ಒಂದು ಪೇಜ್ನಾಗ ಕೊಡ್ಸೋದು, ಮತ್ತೆ ಪೇಜ್ ಟರ್ನ್ ಮಾಡೋದು, ಇನ್ನು ಅರ್ಧ ಲೆಟರ್ ಅಲ್ಲಿ ಕೊಡಿಸೋದು, ಹಂಗೆ ಬೇಡ. ಹೊಸ ಪೇಜ್ ತಗೊಳ್ರಿ. ಹೊಸ ಪೇಜ್ನೊಳಗೆ ಲೆಫ್ಟಕ್ಕೆ ಸ್ಟಾರ್ಟ್ ಮಾಡ್ಕೋರಿ. ರೈಟ್ ಪೇಜ್ನಾಗೂ ಸಹಿತ ಬರ್ಕೊಂತ ಬಂದು ಎಂಡ್ ಆಗ್ತದೆ. 2 ಪೇಜ್ನಲ್ಲಿ ಎಂಡ್ ಆಗ್ತದ್ರಿ. ಹಿಂಗೆ ಪೇಪರ್ನ ಓಪನ್ ಇಟ್ಟಾಗ ನಾವು ವ್ಯಾಲ್ಯೂ ಮಾಡುವಾಗ ಓಪನ್ ಇಟ್ಟಾಗ ನಮಗೆ ಅಟ್ ಒನ್ ಸೈಟ್ ನಮಗೆಲ್ಲ ನಿಮ್ದು ಹೋಲ್ ಲೆಟರ್ ಕಾಣಿಸ್ತದ. ಇದೊಂದು ಸಲಹೆ ನೀವು ಪಾಲಿಸ್ಬೇಕಾಗ್ತತಿ. ಅಂದ್ರೆ ಒಂದು ಸ್ವಲ್ಪ ಏನಾಗ್ತಿರ್ತದೆ ಹೇಳಿದ್ನಲ್ಲ ರೀ, ನಿಮಗೆ ಪ್ಲಸ್ ಆಗ್ತದೆ. ನಿಮಗೊಂದು ಇದೊಂದು ಪಾಯಿಂಟ್ ಪ್ಲಸ್ ಆಗ್ತದೆ ಸ್ಕೋರ್ ಮಾಡಲಿಕ್ಕೆ. ಖುಷಿಯಾಗಿ 1 ಮಾರ್ಕ್ ಹೆಚ್ಚಿಗೆ ಕೊಡ್ಬೋದು. 4, 5ಕ್ಕೆ 5 ಕೊಡ್ಬೋದು. 5ಕ್ಕಿಂತ ಹೆಚ್ಚಂತ ಕೊಡ್ಲಿಕ್ಕೆ ಬರೋದಿಲ್ಲ. ಬಟ್ ಖುಷಿಯಿಂದ ಮುಂದೆ ಒಂದು ಇದನ್ನು ಬರ್ತದ, ಒಂದು ಟೆಂಪರಮೆಂಟ್ ಪರ್ಸ್ಪೆಕ್ಟಿವ್ ಬರ್ತದ. ಈ ಹುಡುಗ ಶಾಣೆ ಇದ್ದಾಗ ಅದನ ಅಂತೇಳಿ ಹಿಂಗೆಲ್ಲ ಆಗ್ತಿರ್ತೈತಿ. ಲೆಟರ್ ರೈಟಿಂಗ್ ಬರ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಈ ರೀತಿ ಎಲ್ಲ ಸಲಹೆ ಸೂಚನೆಗಳನ್ನು ಮತ್ತು ಬರೆಯುವ ರೀತಿಯನ್ನು ಹೇಳಿರ್ತೇನೆ. ನನ್ನ ಲೆಟರ್ ನಾನು ಹೇಳಿದಂಥದ್ದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತೈತೆ, ಸಂಶಯನೇ ಇಲ್ಲ. ಆದ್ದರಿಂದ ತಾವೆಲ್ಲ ಸರಿಯಾಗಿ ನೋಡ್ಕೊಡ್ರಿ. ಮತ್ತೆ ವಿಡಿಯೋಗಳನ್ನ ಹಾಕ್ತಿರ್ತೇನೆ. ವಿಡಿಯೋಗಳನ್ನ ನೋಡ್ತಾ ಇರ್ರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಿ. ಸಾಕಷ್ಟು ಮಾಹಿತಿಯನ್ನು ಹಾಕ್ತಿರ್ತೇನೆ. ಓಕೆ, ಸ್ಟಾಪ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.